ಬಿಜೆಪಿ ರೆಬೆಲ್ ನಾಯಕರು ಶುಕ್ರವಾರ ಬೆಂಗಳೂರಿನಲ್ಲಿ ಸಭೆ ಸೇರಿ ಚರ್ಚಿಸಿದ್ದು, 2 ದಿನದ ಬಳಿಕ ದಿಲ್ಲಿಗೆ ತೆರಳಿ ಅಲ್ಲಿಯೂ ಪ್ರಮುಖರ ಜೊತೆ ಚರ್ಚಿಸಿ ಅಂತಿಮವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬಣದ ಅಭ್ಯರ್ಥಿ ಘೋಷಿಸುವುದಾಗಿ ಪ್ರಕಟಿಸಿದ್ದಾರೆ. ಆ ಮೂಲಕ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ರಾಷ್ಟ್ರ ರಾಜಧಾನಿ ಶಿಫ್ಟ್ ಆಗುವ ಲಕ್ಷಣ ಕಾಣ್ತಾ ಇದ್ದು, ಒಳಜಗಳ ಸಂಘರ್ಷ ಇನ್ನಷ್ಟು ತಾರಕಕ್ಕೆ ಇರುವ ಲಕ್ಷಣ ಕಾಣ್ತಾ ಇದೆ. ಈ ನಡುವೆ ತಟಸ್ಥ ಬಣದ ಪ್ರಮುಖರೊಂದಿಗೆ ಸಂಪರ್ಕದಲ್ಲಿರುವುದಾಗಿ ರೆಬೆಲ್ ನಾಯಕರು ಹೇಳಿರುವುದು ಕುತೂಹಲ ಮೂಡಿಸಿದೆ. ದಿಲ್ಲಿಯ ವಿಧಾನಸಭೆ ಚುನಾವಣೆ ಹತ್ತಿರವಾಗಿರುವುದರಿಂದ ಆಮ್ ಆದ್ಮಿ ಪಕ್ಷದ 7 ಶಾಸಕರು ಟಿಕೆಟ್ ನಿರಾಕರಣೆಯಿಂದ ಮುನಿಸಿಕೊಂಡು ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ನಿರ್ಗಮನ ಕೇಜ್ರಿವಾಲ್ ಅವರ ಚುನಾವಣೆ ಹೋರಾಟಕ್ಕೆ ತೀವ್ರ ಹಿನ್ನಡೆ ಉಂಟು ಮಾಡಲಿದೆ. ಭ್ರಷ್ಟಾಚಾರ ಆರೋಪಗಳು ಹಾಗೂ ಹೈಕಮಾಂಡ್ ಸಂಸ್ಕೃತಿಯು ಪಕ್ಷದ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಚಿತ್ರದುರ್ಗದ ಮೂಲದ ನಾಗಸಾಧು ರಾಜನಾಥ್ ಮಹಾರಾಜ್ ಸಾವನ್ನಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರ ಬರೆದಿದ್ದರೆ ಗುರುಪರಂಪರೆಗೆ ಇದು ಅವಮಾನ. ಅವರು ಸಿದ್ಧಿ ಸಾಧಕರು. ಅವರ ಸಂಸ್ಕಾರ ಮಾಡದಿದ್ದರೆ ನಾಡಿಗೆ ಶಾಪ ಆಗುತ್ತೆ. ಆದ್ದರಿಂದ ಸರ್ಕಾರ ಕೂಡಲೇ ರಾಜನಾಥರ ಶರೀರವನ್ನು ಮಠಕ್ಕೆ ರವಾನಿಸಬೇಕು ಅಂತ ಸೇವಾಲಾಲ್ ಶ್ರೀ ಮನವಿಯನ್ನ ಮಾಡಿದ್ದಾರೆ. 5 ಟ್ರಿಲಿಯನ್ ಎಕಾನಮಿಯ ಕನಸನ್ನ ಮೋದಿ ಸರ್ಕಾರ ಹೊಂದಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ 6 ವರ್ಷಗಳಲ್ಲಿ ಅಂದರೆ 2032ರ ವೇಳೆಗೆ ಭಾರತವು $10 ಟ್ರಿಲಿಯನ್ ಆರ್ಥಿಕತೆಯನ್ನು ತಲುಪಲಿದೆ ಎನ್ನುವ ಅಂದಾಜುಗಳು ಇವೆ. ಆದರೆ ಸದ್ಯದ ಪರಿಸ್ಥಿತಿಯು ಈ ಗುರಿಗೆ ಪೂರಕವಾಗಿಲ್ಲ. ಭಾರತದ ಆರ್ಥಿಕತೆಯು ನಿರ್ಣಾಯಕ ಹಂತದಲ್ಲಿದೆ. ಜಿಡಿಪಿ ಕುಸಿತ, ಹಣದುಬ್ಬರ ಏರಿಕೆ, ರೂಪಾಯಿ ಮೌಲ್ಯ ಇಳಿಕೆ ಮತ್ತು ವ್ಯತಿರಿಕ್ತ ಜಾಗತಿಕ ಪ್ರಭಾವಗಳ ದೊಡ್ಡ ಸವಾಲುಗಳನ್ನು ಸೃಷ್ಟಿಸಿವೆ. ಈ ಹೊತ್ತಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ 8ನೇ ಬಜೆಟ್ ಮಹತ್ವ ಪಡೆದಿದೆ.